ಎಲ್ಲರಿಗೂ ಭೀಮವಂದನೆಗಳು. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರಿಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೂ ನಮ್ಮ ಎಲ್ಲ ಹಿರಿಯ ಮುಖಂಡರಿಗೂ ನಮ್ಮ ಎಲ್ಲ ಒಡನಾಡಿಗಳಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ಮೀಡಿಯಾ ಬಾಂಧವರಿಗೂ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳಿಕೊಳ್ಳಬೇಕು. ಯಾಕಂದರೆ ಈಗಾಗಲೇ ಹೇಳ್ತಾ ಇದ್ದೆ, ಕುವೆಂಪುರವರ ಒಂದು ಸಾಲು ನನ್ನ ನೆನಪಿಗೆ ಬರುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಯಾಕೆ ಕುವೆಂಪುರವರು ಇದನ್ನು ಬರೆದರು ಅಂತ, ಭಾರತ ದೇಶ ಇಷ್ಟೊಂದು ಸುಂದರವಾದಂಥ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಂಥ ಒಂದು ರಾಷ್ಟ್ರ. ಸೊ ಅದರ ನೆಲಗಟ್ಟಿನ ಮೇಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಿಲ್ಲಿಸಿದ್ದಾರೆ. ಮಾನವೀಯತೆಯ ನೆಲಗಟ್ಟಿನ ಮೇಲೆ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ನಿಲ್ಲಿಸಿ ತೆಗೆದಿದ್ದಾರೆ. ಮುಕ್ಕೋಟಿ ದೇವರುಗಳಿದ್ದಾರೆ ನನಗೆ ಗೊತ್ತಿಲ್ಲ, ಮುಕ್ಕೋಟಿ ಜೀವರಾಶಿಗಳಿಗೂ ಕೂಡ ಬದುಕುವ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಮಾತ್ರ ನಮ್ಮ ಸಂವಿಧಾನ ಅಂತ ಸಂವಿಧಾನವೇ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಇದೇ ಜಂಗಲ್ ಲಾ ಅಂತಾರೆ, ಜಂಗಲ್ ಲಾ ಅಂತಾರೆ. ಅರಾಜಕತೆಯ ಬೀಡಾಗುತ್ತೆ. ಒಬ್ಬರನ್ನು ಒಬ್ಬರ ಮೇಲೆ ಸುಲಿಗೆ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ, ದೌರ್ಜನ್ಯ, ಬಡದಾಟ ಎಲ್ಲವಾಗುತ್ತೆ. ಆದರೆ ಆ ಕಾನೂನು ಇರೋದ್ರಿಂದನೇ ಎಲ್ಲರಿಗೂ ಭಯ ಅನ್ನೋದು ಇದೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ತೇವೆ. ನೆಲ್ಸನ್ ಮಂಡೇಲರವರು ಭಾರತಕ್ಕೆ ಬಂದಾಗ ಭಾರತವನ್ನೆಲ್ಲ ವೀಕ್ಷಣೆ ಮಾಡಿ ಹೋಗ್ಬೇಕಾದ್ರೆ ನೀನೇನು ತಗೊಂಡೋಗ್ತೀಯ ಅಂತ ಕೇಳ್ತಾರಂತೆ. ಕೇಳಿದಾಗ ಅವರು ಬಹಳ ಖುಷಿಯಿಂದ ಹೇಳ್ತಾರಂತೆ, ನಾನು ಬಹುಶಃ ಈ ದೇಶದಿಂದ ಹೋಗುವುದಾದ್ರೆ ನನಗೆ ಈ ಭಾರತದ ಸಂವಿಧಾನವನ್ನು ಕೊಡಿ, ಈ ಸಂವಿಧಾನವನ್ನು ತೆಗೆದುಕೊಂಡು ಹೋಗ್ತೀನಿ. ಈ ಸಂವಿಧಾನ ಅಷ್ಟೊಂದು ಶ್ರೇಷ್ಠವಾಗಿದೆ, ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಈ ಸಂವಿಧಾನ ಅಷ್ಟೊಂದು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರಂತೆ. ಮತ್ತೆ ಮುಂದುವರಿತಾ ಹೇಳ್ತಾರಂತೆ ಅವರು, ಈ ಭಾರತ ದೇಶದಲ್ಲಿ ಪ್ರಪಂಚಕ್ಕೆಲ್ಲ ಒಬ್ಬನೇ ಸೂರ್ಯ ಇದ್ದಾನೆ, ಆದರೆ ಭಾರತ ದೇಶದಲ್ಲಿ ಮಾತ್ರ ಇಬ್ಬರು ಸೂರ್ಯ ಇದ್ದಾರೆ. ಒಬ್ಬರು ಸೂರ್ಯ ಬೆಳಿಗ್ಗೆ ಹುಟ್ಟಿ ಸಂಜೆ ಮುಳುಗ್ತಾರೆ, ಆದರೆ ಇನ್ನೊಬ್ಬ ಸೂರ್ಯ ಬೆಳಕಿನಿಂದಲೂ ರಾತ್ರಿವರೆಗೂ ಕೂಡ ತಾನು ಜಾಗೃತವಾಗಿದ್ದುಕೊಂಡು ಈ ದೇಶವನ್ನ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಸೊ ಸಂವಿಧಾನ ನಮಗೆ ಏನೆಲ್ಲ ಕೊಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾನು ಅವಾಗಲೇ ಒಂದು ಹಾಡು ಹಾಡ್ತಾ ಇದ್ದೆ. ವಿಶ್ವಕ್ಕೆಲ್ಲ ಮಾನವಿ ಸಂವಿಧಾನ, ಭಾರತದ ಜೀವನಾಡಿ ಸಂವಿಧಾನ. ಜೀವನಾಡಿ ಆಗ್ಬಿಟ್ಟಿದೆ ಸಂವಿಧಾನ, ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಸಂವಿಧಾನ ಕಾನೂನಿಗೆ ಬದಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಂವಿಧಾನ ನಮ್ಮನ್ನ ಆವರಿಸಿಕೊಂಡಿದೆ. ಸಂವಿಧಾನವನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಸಂವಿಧಾನ ಇಲ್ಲ. ಇವತ್ತು 140 ಕೋಟಿ ಭಾರತೀಯರನ್ನ ಹಗಲಿರುಳು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಕಾಪಾಡ್ತಾ ಇರ್ತಕ್ಕಂಥದ್ದು ಈ ಸಂವಿಧಾನ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನ ಸಂಕುಚಿತ ಮನೋಭಾವಗಳಿಂದ ಆಚೆ ಬಂದು ಇವತ್ತು ವಿಶ್ವನೇ ಅಂಬೇಡ್ಕರ್ ಅವರನ್ನು ಕೊಂಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ದೇಶಗಳು ಒಂದಲ್ಲ ಎರಡಲ್ಲ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ, ಅಥವಾ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದಂತಹ ಮತ್ತು ಮಾನವೀಯ ಮೌಲ್ಯಗಳಿಗಾಗಿ ಹೋರಾಟವನ್ನು ಮಾಡಿದಂತಹ ಜಗತ್ತಿನ ಏಕೈಕ ನಾಯಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ರಲ್ಲಿ ಇವತ್ತೆಲ್ಲ ಮೇಧಾವಿಗಳು, ಎಲ್ಲ ವಿಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ಕೆಲವು ಅದೇನೋ ಹೇಳ್ತಾರಲ್ಲ, ನಮ್ಮ ಪ್ರಸಾದಣ್ಣ ಒಂದು ಹಾಡು ಹೇಳ್ತಾರೆ, ನನ್ನ ಜ್ಞಾಪಕ ಬರ್ತಾ ಇದೆ. ಒಲ್ಲದ ಮನಸ್ಸಿನ ಗಂಡ ಮೊಸರಲ್ಲಿ ಕಲ್ಲನ್ನು ಹುಡುಕಿದ. ಮೊಸರಲ್ಲಿ ಕಲ್ ಸಿಗುತ್ತೆ ಅಂದ್ರೆ ಮೊಸರಲ್ಲಿ ಕಲ್ಲಿರ್ಲಿಕ್ಕೆ ಸಾಧ್ಯನಾ?
ಆ ಥರ ಮನೋಭಾವ ಇವತ್ತು ಜನರಲ್ಲಿ ಬಂದಿದೆ. ಇದು ದೂರ ಆಗಬೇಕಾಗಿದೆ. ಏನು 2 ವರ್ಷ 11 ತಿಂಗಳು 15 ದಿವಸ ಅವರು ತಮ್ಮ ಎಲ್ಲ ಶ್ರಮವನ್ನು ಹಾಕಿ ತಮ್ಮ ಎಲ್ಲವನ್ನು ಕಳ್ಕೊಂಡು ನಮಗೆಲ್ಲವನ್ನು ಕೊಟ್ಟು ಹೋಗಿದ್ದಾರೆ. ತಮ್ಮ ಎಲ್ಲವನ್ನು ಕಳ್ಕೊಳ್ತಾರೆ. ಆದರೆ 140 ಕೋಟಿ ಭಾರತೀಯರು ಎಲ್ಲವನ್ನು ಕೊಟ್ಟು ಹೋಗ್ತಾರೆ. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನು ಪ್ರತಿದಿನ ಸ್ಮರಿಸಬೇಕು. ಅವರ ಹಾದಿಯಲ್ಲಿ ನಡೀತಕ್ಕಂಥ ಕೆಲಸ ಆಗಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರೂ ಕೂಡ ಉಂಟು.